ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ವಾರದ 12 ರಾಶಿಯ ಭವಿಷ್ಯ ಹೇಗಿದೆ ನೋಡೋಣ. ಮೇಷರಾಶಿ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಆರ್ಥಿಕ ಸಮಸ್ಯೆಗಳು ಒಂದಿಷ್ಟು ಬಾಧೆ ಕೊಡುತ್ತವೆ. ಬರುವಂತಹ ಹಣಕಾಸುಗಳು ಸರಿಯಾದ ಸಮಯಕ್ಕೆ ಬರದೆ ಒಂದಿಷ್ಟು ಒದ್ದಾಟಗಳಲ್ಲಿ ಸಿಲುಕಿ ಹಾಕಿಕೊಳ್ಳುವ ಸಾಧ್ಯತೆಗಳು ಇದ್ದಾವೆ. ಸಾಲಗಳು ಮಾಡಿಕೊಳ್ತಕ್ಕಂತಹ ಭೀತಿಯು ಈ ವಾರದಲ್ಲಿ ಇದೆ. ಸ್ವಲ್ಪ ನಷ್ಟದ ಸಂಗತಿಗಳೇ ಮೇಷರಾಶಿಯವರಿಗೆ ಈ ಒಂದು ವಾರದಲ್ಲಿ ಇರುವಂತಹದ್ದು. ಜೊತೆಗೆ ದೈಹಿಕ ಅನಾರೋಗ್ಯ, ಮಾನಸಿಕ ಚಿಂತೆ, ಯಾತನೆಗಳು, ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಅಡೆತಡೆಗಳು, ಮನೆಯಲ್ಲಿ ಅಶಾಂತಿ ಉತ್ಪತ್ತಿ ಆಗ್ತಕ್ಕಂಥದ್ದು, ಈ ರೀತಿಯಾಗಿ ಕೆಟ್ಟ ಪ್ರಭಾವಗಳನ್ನ ಮೇಷರಾಶಿಯವರು ಅನುಭವಿಸಬೇಕಾಗುತ್ತೆ. ಜಾಗೃತಿಯಾಗಿ ಇರಬೇಕು. ಅದರ ಜೊತೆಗೆ ಹೇಳುವಂತಹ ಪರಿಹಾರದ ಕ್ರಮಗಳನ್ನು ಸಹ ಒಳ್ಳೆ ರೀತಿಯಲ್ಲಿ ನೀವು ಬೆಳೆಸ್ಕೊಳ್ತಾ ಹೋಗಬೇಕು. ಆದ್ರಿಂದ ನಿಮಗೆ ಸಹ ಒಳ್ಳೆಯ ಬೆಳವಣಿಗೆಗಳು ಉಂಟಾಗ್ತದೆ. ನಿಮ್ಮ ಜೀವನದಲ್ಲಿ ಏಳಿಗೆಗಳು ಸಹ ಉಂಟಾಗುವ ಸಾಧ್ಯತೆಗಳು ಅಧಿಕವಾಗಿದೆ. ಇನ್ನು ಇದಕ್ಕೆ ಪರಿಹಾರದ ರೂಪಕವಾಗಿ ಕೊನೆಯಲ್ಲಿ 12 ರಾಶಿಯವರು ಸಹ ಸೇರಿ ಏನು ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳ್ತೀನಿ, ಅದನ್ನ ಫಾಲೋ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಹಣದ ಸಮಸ್ಯೆಗಳನ್ನ ನೀವೇ ಉತ್ಪತ್ತಿ ಮಾಡಿಕೊಳ್ಳುವ ಸಾಧ್ಯತೆಗಳಿದ್ದಾವೆ. ಯಾರನ್ನೋ ನಂಬಿ ದುಡ್ಡು ಕೊಡೋದು, ಯಾರನ್ನೋ ನಂಬಿ ಕಾಸು ಕೊಡೋದು, ಇನ್ಯಾರನ್ನೋ ನಂಬಿ ವ್ಯವಹಾರ ಮಾಡೋದು, ಆ ನಂಬಿಕೆಗೆ ದ್ರೋಹ ಆಗುವ ಸಾಧ್ಯತೆ ಇದೆ. ನಂಬಕ್ ಹೋಗ್ಬೇಡ್ರಿ. ಈ ವಾರ ಅದೆಷ್ಟೇ ನಂಬಿಕಸ್ಥರಾಗಿದ್ರು ಹುಷಾರು. ಯಾಕಂದ್ರೆ ಅವರದ್ದೊಂದು ತಪ್ಪು ಅಂತ ಹೇಳಕ್ಕಾಗಲ್ಲ. ನಿಮ್ ಹಣೆ ಬರ ಚೆನ್ನಾಗಿಲ್ಲ, ಈ ವಾರದಲ್ಲಿ ಹುಷಾರಾಗಿರೋದು ಒಳ್ಳೆಯದು. ಮನೆಯಲ್ಲಿ ಒಂದಿಷ್ಟು ನಿಮ್ಮ ಹಿರಿಯರಿಗೆ ಅನಾರೋಗ್ಯಗಳು ಕಾಡ್ತಕ್ಕಂಥದ್ದು, ಭೂ ಸಂಬಂಧಿತ ವ್ಯವಹಾರಗಳು ಒಂದಿಷ್ಟು ವಿಳಂಬವಾಗ್ತಕ್ಕಂಥದ್ದಾಗತ್ತೆ. ಆದ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ಹಣದ ಲಾಭಕ್ಕೆ ಏನು ಕೊರತೆ ಇರೋದಿಲ್ಲ. ಮಾಮೂಲಿಯಾಗೆ ನಡ್ಕೊಂಡು ಹೋಗ್ತಿರುತ್ತೆ. ನಥಿಂಗ್ ಗೇನ್ ನಥಿಂಗ್ ಲಾಸ್ ಅನ್ನುವಂತಹ ವಿಧಾನದಲ್ಲಿ ನಿಮ್ಮ ಈ ಒಂದು ವಾರದ ಬದುಕು ಇರುತ್ತೆ. ವೃಷಭ ರಾಶಿಯವರಿಗೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಅನುಸರಿಸಿ ಆ ನಂಬಿಕೆ ದ್ರೋಹವೋ ಅಥವಾ ಹಣಕಾಸಿನ ತೊಂದರೆಗಳಿಂದ ವಿಮುಕ್ತಿ ಆಗೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕೊನೆಯಲ್ಲಿ ಹೇಳ್ತೇನೆ. ಅದರ ಪರಿಹಾರವನ್ನು ಮಾಡ್ಕೊಳ್ಳಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಆರೋಗ್ಯದ ಮೇಲೆ ಪ್ರಭಾವಗಳು ಜಾಸ್ತಿ ಬೀರುತ್ತೆ. ನಿಮಗೂ ಮತ್ತು ನಿಮ್ಮ ಹಿರಿಯರಿಗೂ ಆರೋಗ್ಯದ ಮೇಲೆ ಪ್ರಭಾವ ಜಾಸ್ತಿ ಬೀರುತ್ತೆ. ಕೋರ್ಟು ಕಚೇರಿ ವ್ಯವಹಾರಗಳೇನಾದ್ರೂ ನಡೀತಿದ್ರೆ ಅದು ಸ್ಥಗಿತವಾಗ್ತಕ್ಕಂಥದ್ದು, ಅದರಿಂದ ನಿಮಗೂ ತೊಂದರೆ ಉಂಟಾಗ್ತಕ್ಕಂಥದ್ದು ಆಗುತ್ತೆ. ಕಲೆಗಾರರಿಗೆ ಮತ್ತು ಕಲಾವಿದರಿಗೆ, ಕಲೆಯಲ್ಲಿ ಕೆಲಸವನ್ನ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಆಪರ್ಚುನಿಟೀಸ್ ಏನು ಬಂದು ನಿಮ್ಮ ಕೈ ಸೇರಲ್ಲ. ಈ ಒಂದು ವಾರದಲ್ಲಿ ಸ್ವಲ್ಪ ತೊಂದರೆ ತಾಪತ್ರಗಳೇ ಜಾಸ್ತಿ ಇದ್ದಾವೆ. ಹುಷಾರಾಗಿರೋದು ತುಂಬಾನೇ ಒಳ್ಳೆಯದು. ಈ ಒಂದು ಮಿಥುನ ರಾಶಿಯವರು ಆಸ್ತಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ತೊಂದರೆ ತಾಪತ್ರಗಳನ್ನು ಅನುಭವಿಸಬೇಕಾಗ್ತದೆ. ಇನ್ನು ದಾಂಪತ್ಯದಲ್ಲಿ ವಿರಸಗಳು ಜಾಸ್ತಿ ಆಗ್ತವೆ. ಗಂಡ ಹೆಂಡತಿಯ ನಡುವೆ ಸ್ವಲ್ಪ ಅನ್ಯೋನ್ಯತೆಯ ಕೊರತೆ ಉಂಟಾಗುವ ಸಾಧ್ಯತೆ ಇದೆ. ಜಾಗ್ರತೆ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಿದೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಆದಾಯದಲ್ಲಿ ಏರಿಕೆ, ಮನೆಯಲ್ಲಿ ಒಂದಿಷ್ಟು ನೆಮ್ಮದಿ, ಬಂಧು ಮಿತ್ರರೊಟ್ಟಿಗೆ ಒಂದಿಷ್ಟು ಪ್ರವಾಸ ಹೋಗ್ತಕ್ಕಂಥದ್ದಾಗುತ್ತೆ. ಆರ್ಥಿಕ ಮುಗ್ಗಟ್ಟಿನಿಂದ ಆಚೆ ಬರ್ತೀರಿ. ನೂತನವಾಗಿ ಒಡವೆ ವಸ್ತ್ರಗಳನ್ನ ಖರೀದಿ ಮಾಡ್ತಕ್ಕಂಥದ್ದು, ವಾಹನಗಳ ಖರೀದಿ ಮಾಡ್ತಕ್ಕಂಥದ್ದು, ಬೇರೆಯವರಿಗೆ ಧನದ ಸಹಾಯ ಮಾಡ್ತಕ್ಕಂತಹ ಶುಭವಾಗಿರ್ತಕ್ಕಂತಹ ವಾರ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಚೆನ್ನಾಗಿದೆ. ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಇನ್ನಷ್ಟು ಚೆನ್ನಾಗಿ ಆಗಬೇಕಂದ್ರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಸಹ ಅನುಸರಿಸಿ. ಅದರ ಜೊತೆಗೆ ಈ ಶನಿ ಪೀಡನೆಯು ನಿಮಗೆ ಇದೆ. ಅಷ್ಟಮ ಶನಿಯ ಪೀಡೆಯು ನಿಮಗೆ ಕಾಡ್ತಾ ಇದೆ. ಹಾಗಾಗಿಯೇ ಇದೇ ಒಂದು ಶನಿಯ ವಕ್ರೀಗತದ ಪ್ರಭಾವದಿಂದಾಗಿ ಮತ್ತು ಎಷ್ಟೋ ಜನಕ್ಕೆ ಶನಿ ಕಾಟಗಳು ಈಗಾಗಲೇ ನಡೀತಾ ಇದ್ದಾವೆ. ಅರ್ಥಾತ್ ಕರ್ಕಾಟಕ ರಾಶಿಯವರು ಇರಬಹುದು, ತುಲಾ ರಾಶಿಯವರು ಇರಬಹುದು,
ವೃಶ್ಚಿಕ ರಾಶಿಯವರು ಮಕರ ಕುಂಭ ಮೀನ ರಾಶಿಯವರಿಗೆ ಈಗಾಗಲೇ ಶನಿ ಪೀಡನ ಅವಧಿಯು ನಡೀತಾ ಇದೆ. ಈ ಮಕರ ಕುಂಭ ಮೀನ ರಾಶಿಯವರಿಗೆ 7.5 ನಡೀತಾ ಇದ್ರೆ, ಅಷ್ಟಮ ಶನಿಯಾಗಿ ಕರ್ಕಾಟಕ ರಾಶಿಯವರಿಗೂ, ಪಂಚಮ ಶನಿಯಾಗಿ ತುಲಾ ರಾಶಿಯವರಿಗೂ, ಅದೇ ರೀತಿಯಾಗಿ ಅರ್ಧಾಷ್ಟಮ ಶನಿಯಾಗಿ ವೃಶ್ಚಿಕ ರಾಶಿಯವರಿಗೂ ಶನಿ ಪೀಡನಾ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಜುಲೈ 13ನೇ ತಾರೀಕಿನ ಶನಿವಾರದಂದು ದಾವಣಗೆರೆಯಲ್ಲಿ ಬಹಳ ದೊಡ್ಡ ಮಟ್ಟದ ಶನಿ ಮಹಾಯಾಗವನ್ನ, ಅದರಲ್ಲೂ ಶನಿಗೆ ಬಹಳ ಪ್ರೀತಿ ಇರ್ತಕ್ಕಂತಹ ಎಳ್ಳು ಬತ್ತಿ 1 ಲಕ್ಷ ಎಳ್ಳು ಬತ್ತಿಯನ್ನ ಹಚ್ಚುವಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಅದು ಬಹಳ ವಿಶೇಷವಾಗಿ ಅಲ್ಲಿ ಈಶ್ವರ ದೇವರ ಪೂಜೆ, ಅದೇ ರೀತಿಯಾಗಿ ಶನಿಶಿಂಗಣಾಪುರದಿಂದ ಆಶೀರ್ವಾದವನ್ನ ಪಡೆದುಕೊಂಡು ತರುವಂತಹ ವಿಶೇಷವಾದಂತಹ ಶನಿಯ ವಿಗ್ರಹ, ತಿರುನಲ್ಲಾರ್ನಿಂದ ಪೂಜಿಸಿ ತರುವಂತಹ ಶನಿ ರಕ್ಷಾ ಕವಚದ ದಾರಗಳು, ಇದೆಲ್ಲವೂ ಸಹ ಅಲ್ಲಿ ಸಿಗುತ್ತೆ. ನೀವೇ ಸ್ವತಃ ಬಂದು ಅಲ್ಲಿ ನಿಮ್ಮ ಮನಸ್ಸಿನ ಪೂರ್ವಕವಾಗಿ ಒಂದು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಅಲ್ಲಿ ಈಶ್ವರ ದೇವರಿಗೂ ಶನಿದೇವರಿಗೂ ಪೂಜೆಯನ್ನ ನೆರವೇರಿಸಿ ನಿಮ್ಮ ಮನೆಯಿಂದನೇ ನೀವು ಮಾಡ್ಕೊಂಡು ಬರಬಹುದು. ಒಬ್ಬರಿಗೆ 21 ಎಳ್ಳು ಗಂಟುಗಳನ್ನ ಮಾಡ್ಕೊಂಡು ಬರಬೇಕು. ಒಬ್ಬರಿಗೆ 21 ಅಂದ್ರೆ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ಆ 21 ಎಳ್ಳು ಗಂಟುಗಳನ್ನ, ಸಣ್ಣ ಸಣ್ಣ ಎಳ್ಳು ಗಂಟುಗಳನ್ನ ಮಾಡಿ ತೆಗೆದುಕೊಂಡು ಬಂದು ಅಲ್ಲಿ ದೇವರ ಹತ್ರ ಇಟ್ಟು ಸಂಕಲ್ಪ ಪೂಜೆಯನ್ನ ಮಾಡಿಸಿ ಅದನ್ನ ಅಲ್ಲಿರುವಂತಹ ಕುಂಡಕ್ಕೆ ಹಾಕಬೇಕು. ಒಂದು ಒಳ್ಳೆಯ ಮುಹೂರ್ತದಲ್ಲಿ ಅದಕ್ಕೆ ನಾವು ಅಗ್ನಿಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತೇವೆ. ಅಗ್ನಿ ಕೊಟ್ಟ ನಂತರದಲ್ಲಿ ಅದು ಯಾವ ರೀತಿಯಾಗಿ ಜ್ವಲಿಸಿ ಅದು ಭಸ್ಮವಾಗ್ತದೋ ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿರುವಂತಹ ಶನಿಯ ಪೀಡೆಗಳು ಸಹ ಉರಿದು ಭಸ್ಮವಾಗ್ತದೆ ಅನ್ನೋದನ್ನು ಮರಿಬೇಡಿ. ಜೊತೆಗೆ ಅಲ್ಲೇ ನಾವು ಕೊಡುವಂತಹ ತಿರುನಲ್ಲಾರ್ನಿಂದ ಪೂಜಿಸಿ ತರುವಂತಹ ಶನಿ ರಕ್ಷಾ ಕವಚದ ದಾರವನ್ನ ನೀವು ಕೈಗೆ ಕಟ್ಕೊಳ್ಳೋದ್ರಿಂದ ಶನಿ ಪೀಡನೆಗಳು ನಿಮಗೆ ಬರುವುದಿಲ್ಲ. ಶನಿ ಕಾಟದಿಂದ ನೀವು ದೂರ ಆಗ್ತೀರಿ. ನೋಡಿ, ಈಗಾಗಲೇ ಕರ್ಕಾಟಕ ರಾಶಿಯವರಿಗೆ, ತುಲಾ ರಾಶಿಯವರಿಗೆ, ವೃಶ್ಚಿಕ, ಮಕರ, ಕುಂಭ, ಮೀನ ರಾಶಿಯವರಿಗೆ ತುಂಬಾನೇ ಶನಿಯ ಪೀಡನ ಅವಧಿಗಳು ನಡೀತಾ ಇದ್ದಾವೆ. ಅಷ್ಟು ಮಾತ್ರವಲ್ಲ, ಬೇರೆ ರಾಶಿಯವರಿಗೂ ನಿಮ್ಗೇನಾದ್ರೂ ಶನಿ ದಶಾ ನಡೀತಾ ಇದೆ, ಶನಿ ಭುಕ್ತಿ ನಡೀತಾ ಇದೆ, ಶನಿಯಿಂದ ನಿಮ್ಮ ಜಾತಕದಲ್ಲಿ ತೊಂದರೆಯನ್ನ ಅನುಭವಿಸ್ತಾ ಇದ್ದೀರಿ ಅಂತಂದ್ರೆ ನೇರವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಳ್ಬೇಕು. ಅಲ್ಲಿ ನೀವು ಶನಿಗೆ ಪೂಜೆ ಮಾಡ್ಕೊಳ್ಬೇಕು. ಅಯ್ಯೋ ಗುರುಗಳೇ, ನಮ್ಗೆ ಗೊತ್ತಾಗಲ್ಲ ಎಳ್ಬತ್ತಿ ಮಾಡೋದು ಹೇಗೆ ಅಂತಂದ್ರೆ ನೀವೇನು ಯೋಚನೆ ಮಾಡೋದು ಬೇಡ. ನಿಮಗೆ ಗೊತ್ತಾಗದೇ ಇದ್ರೆ ಮೊದಲೇ ನೀವು ಹೇಳಿದ್ರೆ ನಿಮ್ಮ ಒಂದು ಸಂಖ್ಯೆಯ ಅನುಸಾರವಾಗಿ ನಾವೇ ಅಲ್ಲಿ ತಯಾರು ಮಾಡಿ ಕೊಡುವಂತಹ ಕೆಲಸವನ್ನು ಸಹ ನಾವು ಮಾಡ್ತೇವೆ. ಅದಕ್ಕೂ ಸಹ ನೀವು ಯೋಚನೆ ಮಾಡಬೇಕಾಗಿಲ್ಲ. ಬಹಳ ದೂರದ ಊರುಗಳಲ್ಲಿ ಇರ್ತೀರಿ, ಬೇರೆ ದೇಶಗಳಲ್ಲಿ ಇರ್ತೀರಿ, ವಿದೇಶಗಳಲ್ಲಿ ಇರ್ತೀರಿ. ಯಾಕಂದ್ರೆ ನಾವು ಲಲಿತಾ ಯಾಗ ಮಾಡಿದ ಸಂದರ್ಭದಲ್ಲೂ ಸಹ ಬಹಳ ವಿದೇಶದಲ್ಲಿ ಇದ್ದಂಥವರೇ ನಮಗೆ ಯೋಗರುಗಳೇ ನಾವು ಪೂಜೆ ಮಾಡಿಸ್ಬೇಕು, ಬರೋದಕ್ಕೆ ಸಾಧ್ಯ ಇಲ್ಲ, ಬೇರೆ ಬೇರೆ ಊರುಗಳಲ್ಲಿ ಇರ್ತೀವಿ, ಬರೋಕ್ ಸಾಧ್ಯವಿಲ್ಲ ಅಂತ ಹೇಳ್ತಾನೆ ಇರ್ತಿದ್ರು. ಹಾಗಾಗಿ ನೀವು ಯಾವುದೇ ಊರಿನಲ್ಲಿದ್ರು ಸಂಕಲ್ಪ ಸೇವೆ ಅನ್ನುವಂತಹ ಪೂಜೆಯನ್ನು ನೀವು ಮಾಡಿಸೋದ್ರಿಂದ ನಿಮ್ಮ ಹೆಸರಿನಲ್ಲಿ ಅಲ್ಲಿ ಪೂಜೆ ಆಗ್ತದೆ. ಜೊತೆಗೆ ನಿಮ್ಮ ಮನೆಗೇನೆ ಒಂದು ಸಂಕಲ್ಪ ಸೇವೆಯ ಪೂಜಾ ಪ್ರಸಾದವು, ಅಂದ್ರೆ ಆ ಶನಿ ರಕ್ಷಾ ಕವಚ ಇರಬಹುದು, ಭಸ್ಮದ ಪ್ರಸಾದವಿರಬಹುದು, ಅದೆಲ್ಲ ನಿಮ್ಮ ಮನೆಗೆ ಕೊರಿಯರ್ನ ಮುಖಾಂತರ ಬಂದು ತಲುಪತ್ತೆ. ಶನಿಯ ಪ್ರೀತ್ಯರ್ಥವಾದಂತಹ 21ರ ಸಂಖ್ಯೆ ನಿಮ್ಮೆಲ್ಲರ ಜೀವನದಲ್ಲೂ ಸುಖ ಸೌಖ್ಯವನ್ನ ತರಲಿ ಅಂತ ಹೇಳ್ತಾ ಈಗ ಮುಂದಿನ ರಾಶಿಗಳ ಕಡೆ ಗಮನ ಕೊಡೋಣ. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕು ಅಂತ ಹೇಳಿದ್ರೆ ನೀವು ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ. ದಾವಣಗೆರೆನಲ್ಲಿ ಎಲ್ಲಿ ನಡೆಯುತ್ತೆ, ಎಷ್ಟು ಗಂಟೆಗೆ, ಏನು ಅನ್ನುವಂತಹ ಎಲ್ಲಾ ಮಾಹಿತಿಯನ್ನ ನಿಮಗೆ ಕೊಡ್ತೇವೆ. ಅದನ್ನ ನೀವು ಇಟ್ಟುಕೊಂಡು ನೀವು ನೇರವಾಗಿ ಬಂದು ಅಲ್ಲಿ ಪೂಜೆಗಳಲ್ಲಿ ಭಾಗವಹಿಸಬಹುದು. ಶನಿಯ ಕಾಟದಿಂದ ವಿಮುಕ್ತಿಯಾಗೋಕೆ ಶನಿವಾರದಂದು ನಡೆಸ್ತಾ ಇರತಕ್ಕಂತಹ ಈ ವಿಶೇಷ ಕಾರ್ಯಕ್ರಮ ಜುಲೈ 13ನೇ ತಾರೀಕು. ತಾವೆಲ್ಲರೂ ಸಹ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈಶ್ವರ ದೇವರ ಮತ್ತು ಶನಿದೇವರ ಕೃಪೆಗೆ ಪಾತ್ರರಾಗಿ ನಿಮ್ಮೆಲ್ಲರ ಜೀವನದಲ್ಲೂ ಸಹ ಒಳಿತಾಗ್ಲಿ, ಮಂಗಳವಾಗಲಿ. ಇನ್ನು ಸಿಂಹ ರಾಶಿ, ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಆತ್ಮೀಯರೊಟ್ಟಿಗೆ ಬಹಳಷ್ಟು ಒಳ್ಳೆ ರೀತಿಯಾಗಿ ಮಾತುಕತೆಗಳು ನಡೆಯುತ್ತೆ. ಹಣದ ವ್ಯವಹಾರಗಳು ನಿಮಗೆ ಹೇಗೆ ಬೇಕೋ ಹಾಗೆ ನಡ್ಕೊಂಡು ಹೋಗುತ್ತೆ. ದಾಖಲೆ ಪತ್ರಗಳ ಒಂದು ಕಳೆದೋಗಿದ್ದಂತಹ ಅಥವಾ ಮಿಸ್ಪ್ಲೇಸ್ ಆದಂತಹ ದಾಖಲೆ ಪತ್ರಗಳು ಮತ್ತೆ ಪುನಃ ನಿಮ್ಮ ಕೈ ಸೇರದಂತಹ
ಶುಭವಾಗಿರ್ತಕ್ಕಂತಹ ವಾರ. ಈ ಒಂದು ವಾರದಲ್ಲಿ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ನೂತನ ಗೃಹ ನಿರ್ಮಾಣ ಮಾಡ್ಕೊಳ್ಬೇಕು ಅಂತಂದ್ರೂ ಸಹ ಈ ವಾರದಲ್ಲಿ ಕೈ ಹಾಕಿ ಶುಭವಾಗಿರ್ತಕ್ಕಂತಹ ವಾತಾವರಣ ಇದೆ. ಜೊತೆಗೆ ಈ ಒಂದು ಹಿರಿಯರ ಒಂದು ಅನಾರೋಗ್ಯಗಳು ಹಿರಿಯರಿಗೆ ಅನಾರೋಗ್ಯಗಳು ಏನಾದ್ರೂ ಇದ್ರೆ ಆ ಅನಾರೋಗ್ಯಗಳಿಂದ ಮುಕ್ತರಾಗಿ ಒಳ್ಳೆಯ ಬದುಕನ್ನ ಕಟ್ಕೊಳ್ತಕ್ಕಂತಹದ್ದು ಈ ವಾರದಲ್ಲಿ ಇದೆ. ಒಂದಿಷ್ಟು ನೆಮ್ಮದಿ, ಆ ಒಂದು ಆಸೆಗಳು ಜಾಸ್ತಿ ಆಗುವಂತಹದ್ದು, ನೆಮ್ಮದಿ ವೃದ್ಧಿ ಆಗ್ತಕ್ಕಂಥದ್ದು, ಶುಭ ಫಲಗಳು ಜಾಸ್ತಿ ಇದ್ದ ಸಿಂಹರಾಶಿಯವರಿಗೆ. ಆದರೂ ಸಹ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಇನ್ನಷ್ಟು ಶುಭವಾಗಲಿ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಹಣದ ಮುಗ್ಗಟ್ಟುಗಳಿಂದ ಆಚೆ ಬರ್ತೀರಿ. ಕೈಗೊಂಡಂತಹ ವ್ಯಾಪಾರ ವ್ಯವಹಾರಗಳು ನಿಮ್ಮ ಮನಸ್ಸಿಗೆ ತೃಪ್ತಿಯನ್ನು, ಲಾಭವನ್ನು ತಂದುಕೊಡುತ್ತೆ. ಬಂಧು ಮಿತ್ರರ ಸಹಾಯ ಸಹಕಾರಗಳು ನಿಮ್ಮನ್ನ ಉತ್ತಮ ರೀತಿಯಾಗಿ ಇರುವಂತೆ ನೋಡಿಕೊಳ್ಳುತ್ತೆ. ಕ್ರೀಡಾಪಟುಗಳಿಗೆ, ಕಲಾವಿದರಿಗೆ, ಸಾಹಿತಿಗಳಿಗೆ, ವಿಜ್ಞಾನಿಗಳಿಗೆ, ಸಾಹಸಿಗಳಿಗೆ ಬಹಳ ಒಳ್ಳೆಯ ಹೆಸರುಗಳು ಬರ್ತಕ್ಕಂಥದ್ದು ಆಗತ್ತೆ. ಈ ಒಂದು ತಿಂಗಳಲ್ಲಿ, ಈ ಒಂದು ವಾರದಲ್ಲಿ ಕನ್ಯಾ ರಾಶಿಯವರಿಗೆ ಮೇಲಧಿಕಾರಿಗಳಿಂದ ಇದ್ದಂತಹ ಕಿರುಕುಳಗಳು ಸಹ ದೂರವಾಗುತ್ತೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕನ್ಯಾ ರಾಶಿಯವರಿಗೆ ಶುಭವಾದ ವಾತಾವರಣವಿದೆ. ಈ ವಾರ ಇನ್ನಷ್ಟು ಶುಭದ ಫಲಗಳು ಬೇಕು ಅಂದ್ರೆ ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನ ಅನುಸರಿಸಿ ಇನ್ನಷ್ಟು ಶುಭವಾದಂತಹ ವಾತಾವರಣವನ್ನ ಅನುಭವಿಸಬಹುದು. ಇನ್ನು ಕೊನೆಯಲ್ಲಿ ಹೇಳೋ ಪರಿಹಾರವನ್ನ ಮಾಡ್ಕೊಳ್ಳಿ, ಇನ್ನಷ್ಟು ಒಳ್ಳೇದಾಗುತ್ತೆ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಕಡೆ ಒಂದಿಷ್ಟು ಗುರುಬಲವೂ ಸರಿಯಾಗಿ ಇಲ್ಲ, ಅದೇ ರೀತಿಯಾಗಿ ಶನಿ ಬಲವೂ ಸಹ ಸರಿಯಾಗಿ ಇಲ್ಲ. ಒಂದಿಷ್ಟು ಬೇರೆ ಗ್ರಹಗಳು ಸ್ವಲ್ಪ ಮಟ್ಟಕ್ಕೆ ಸಪೋರ್ಟಿವ್ ಆಗಿ ಇದ್ದಾವೆ. ನಿಮ್ ಪ್ರಯತ್ನಗಳು ವಿಳಂಬವಾಗಿ ಸಫಲವಾಗ್ತದೆ. ಅಂದುಕೊಂಡಂತಹ ತಕ್ಷಣಕ್ಕೆ ನಿಮಗೆ ಫಲಾನುಫಲಗಳು ಬರೋದಿಲ್ಲ, ವಿಳಂಬವಾಗ್ತದೆ. ವಿಳಂಬವಾದರೂ ಅದಾದ ನಂತರದಲ್ಲಿ ಸಾಫಲ್ಯತೆ ಸಿಗ್ತಕ್ಕಂಥದ್ದು. ದಾಂಪತ್ಯ ಕಲಹಗಳು, ಮನಸ್ತಾಪಗಳು ಆಗುವಂತಹದ್ದು. ವಿದೇಶದಲ್ಲಿ ವೃತ್ತಿಯನ್ನ, ಉದ್ಯೋಗವನ್ನ ಅರಸ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಶುಭವಾದ ವಾತಾವರಣವಿದೆ. ಸ್ವಂತ ಊರಿನಿಂದ ಬೇರೆ ಬೇರೆ ಕಡೆಗೆ ಹೋಗಿ ಅಲ್ಲಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ, ಪ್ರಗತಿಯನ್ನ ಪಡ್ಕೊಳ್ಬೇಕು ಅಂತಂದ್ರೆ ನಿಮ್ಗೆ ಅಲ್ಲಿ ಉತ್ತಮವಾದಂತಹ ಅವಕಾಶಗಳು ಇರ್ತಕ್ಕಂತಹ ವಾರ ಅಂತಾನೆ ಹೇಳ್ಬಹುದು. ಕೆಲ ವಿಚಾರಗಳು ನಿಮಗೆ ಚೆನ್ನಾಗಿಲ್ಲ, ಕೆಲ ವಿಚಾರಗಳು ನಿಮಗೆ ತುಂಬಾ ಚೆನ್ನಾಗಿ ಇದೆ. ಹಾಗಾಗಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಅನುಸರಿಸಿ ಇನ್ನಷ್ಟು ಶುಭದ ಫಲಗಳು ನಿಮ್ಗೆ ವೃದ್ಧಿ ಆಗ್ಲಿ, ಅಶುಭದ ಫಲಗಳು ಹೋಗ್ಲಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ನೀವು ಪಡ್ಕೊಳ್ಳುವಂಥದ್ದು ಹೆಚ್ಚಿಗೆ ಏನೂ ಇಲ್ಲ, ಕಳ್ಕೊಳ್ಳುವಂತಹದ್ದು ಏನೂ ಇಲ್ಲ. ಸಾಧಾರಣವಾದಂತಹ ಜೀವನವನ್ನ ಈ ವಾರವೂ ನೋಡಬೇಕಾಗ್ತದೆ. ರಾಜಕಾರಣಿಗಳಿಗೆ, ನಿವೃತ್ತ ಅಧಿಕಾರಿಗಳಿಗೆ ಒಂದಿಷ್ಟು ಕಾರ್ಯಕ್ಷೇತ್ರದಲ್ಲಿ ಒತ್ತಡಗಳು ಶುರುವಾಗ್ತದೆ. ಈಗಾಗಲೇ ನೀವು ರಿಟೈರ್ಡ್ ಆಗಿದ್ರು ಸಹ ನಿಮ್ಮ ಅವಧಿಯಲ್ಲಿ ಏನೋ ನಡೆದಿದೆ ಕೆಲಸಗಳು, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳೋದು, ಅದ್ರ ಬಗ್ಗೆ ಇನ್ನೊಂದೇನೋ ಕೇಳೋದು, ಈ ರೀತಿಯಾಗಿ ಸುಮ್ಮನೆ ಮಾನಸಿಕವಾಗಿ ಹಿಂಸೆ ಒತ್ತಡಗಳು ಹೆಚ್ಚಿಗೆ ಆಗ್ತಕ್ಕಂತಹ ಒಂದು ವಾರವಾಗ್ಬಿಡತ್ತೆ. ಉದ್ಯೋಗ ಮತ್ತು ಕಾರ್ಯಕ್ಷೇತ್ರಗಳಲ್ಲಿ ಅಂದುಕೊಂಡಂತಹ ಪ್ರಮಾಣದಲ್ಲಿ ಒಂದು ಪ್ರಗತಿಯನ್ನ ಕಾಣಕ್ಕಾಗದೇ ಇದ್ರು ಏನೋ ಒಂದಿಷ್ಟು ನಡೀತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅಲ್ಪ ಪ್ರಗತಿಯೋ, ಸ್ತ್ರೀಯರಿಗೆ ಆರೋಗ್ಯದಲ್ಲಿ ಅಲ್ಪ ಪ್ರಗತಿಯೋ, ಹಣಕಾಸಿನ ವಿಚಾರದಲ್ಲಿ ಅಲ್ಪ ಪ್ರಗತಿ, ಎಲ್ಲವೂ ಸಹ ಅಲ್ಪವಾಗಿ ಉಳಿದು ಬಿಡುತ್ತೆ. ಈ ವಾರ ವೃಶ್ಚಿಕ ರಾಶಿಯವರಿಗೆ ಆ ಅಲ್ಪವು ಸರಿಯಾದ ಪ್ರಮಾಣದಲ್ಲಿ ನಿಮಗೆ ಸೇರಬೇಕು ಅಂತ ಹೇಳಿದ್ರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಅನುಸರಿಸಿ ಶುಭವಾಗಲಿ. ಇನ್ನು ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ. ಮಾನಸಿಕ ಸಂತೋಷಗಳು ಜಾಸ್ತಿ ಆಗುತ್ತವೆ. ಹಣದ ಮುಗ್ಗಟ್ಟುಗಳು ಕಡಿಮೆ ಆಗುವಂತಹ ವಾರ ಅಂತಾನೆ ಹೇಳಬಹುದು. ಈ ಒಂದು ಧನಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಹಿರಿಯರಿಗೆ ಆರೋಗ್ಯ ವೃದ್ಧಿ ಆಗುತ್ತೆ. ಒಂದಿಷ್ಟು ನಿಷ್ಠೂರದ ವಾತಾವರಣಗಳೆಲ್ಲ ಕಡಿಮೆಯಾಗಿ ನಿಮ್ಮನ್ನ ಪ್ರೀತಿಸುವವರ ಸಂಖ್ಯೆಯು ಹೆಚ್ಚಿಗೆ ಆಗುತ್ತೆ. ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು, ದೇವರ ದರ್ಶನವನ್ನ ಮಾಡಿಕೊಂಡು ಒಂದಿಷ್ಟು ಮನಸ್ಸಿಗೆ ನೆಮ್ಮದಿಯನ್ನ ಪಡ್ಕೊಳ್ತಕ್ಕಂಥ ವಾರ ಧನಸ್ಸು ರಾಶಿಯವರಿಗೆ. ಕಲಾವಿದರಿಗಾಗಬಹುದು, ವಿದ್ಯಾರ್ಥಿಗಳಿಗೆ ಬಹಳ ಶುಭಯೋಗದ ಫಲಗಳು ಈ ವಾರ ಇದ್ದಾವೆ. ಇದು ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಅನುಸರಿಸಿ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನ ನೀವು ಪಡ್ಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ಮುಂದಿನ ರಾಶಿ ಮಕರ ರಾಶಿ.
ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಈ ಕೀಲು ನೋವಿನ ಸಮಸ್ಯೆಗಳು ಅಧಿಕವಾಗ್ತಕ್ಕಂಥದ್ದು, ಆಕಸ್ಮಿಕವಾಗಿ ಬರ್ತಕ್ಕಂತಹ ಅನಾರೋಗ್ಯ ನಿಮ್ಮನ್ನ ಆಕಸ್ಮಿಕವಾಗಿ ಧನ ನಷ್ಟವನ್ನ ಮಾಡಿಕೊಳ್ಳುವ ಹಾಗೆ ಮಾಡುತ್ತೆ. ಮಾನಸಿಕವಾಗಿ ಚಿಂತೆಯೋ, ದೈಹಿಕವಾಗಿ ಆಯಾಸ ಆಲಸ್ಯವನ್ನೂ ಸಹ ಕೊಡುತ್ತೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರೋದಿಲ್ಲ. ಈ ವಾರ ಸ್ವಲ್ಪ ಕಠಿಣ ಪರಿಸ್ಥಿತಿಗಳನ್ನ ಎದುರಿಸಬೇಕು. ಈ ಒಂದು ಮಕರ ರಾಶಿಯವರು ಜಾಗೃತೆಯಾಗಿರೋದು ತುಂಬಾನೇ ಒಳ್ಳೆಯದು. ಈ ಒಂದು ವಾರ ನಿಮಗೆ ಬಹಳ ಕಠಿಣವಾಗಿದ್ದಾವೆ. ಈ ಒಂದು ಜೂನ್ ತಿಂಗಳಲ್ಲಿ ನಿಮಗೆ ಬಹಳ ಕಠಿಣವಾದ ವಾರ ಅಂದ್ರೆ ಇದೇ ಇರಬಹುದೇನೋ. ಹಾಗಾಗಿ ಸ್ವಲ್ಪ ಜಾಗೃತೆಯಾಗಿರಿ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಅನುಸರಿಸಿ ನಿಮ್ಗೆ ಇನ್ನಷ್ಟು ಶುಭದ ವಾತಾವರಣ ನಿಮ್ಗೆ ಉಂಟಾಗಲಿ. ಜೊತೆಗೆ ಮಕರ, ಕುಂಭ, ಮೀನರಾಶಿಯವರಿಗೆ 7.5 ಪ್ರಭಾವ ಇದೆ. ಎಷ್ಟೋ ಜನಕ್ಕೆ ಹೊಂಬು ಶನಿ ಇದೆ. ಆ ಹೊಂಬು ಶನಿಯ ಪ್ರಭಾವ ನಿಮ್ಗೇನು ಕೊಡದೆ, ಒಂದು ತೊಂದರೆಗಳನ್ನು ಕೊಡದೆ ಇರಬಹುದು. ಆದ್ರೆ ಇನ್ನೆಷ್ಟೋ ಜನಕ್ಕೆ ತೊಂದರೆಗಳು ಇದ್ದಾವೆ. ಆ ತೊಂದರೆ ಇರುವಂತಹವರು 13ನೇ ತಾರೀಕು ನಡೀತಾ ಇರತಕ್ಕಂತಹ 1 ಲಕ್ಷ ಶನಿ ಎಳ್ಳು ಬತ್ತಿಯ ಬೆಳಗುವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈಶ್ವರ ದೇವರ ಮತ್ತು ಶನಿದೇವರ ಕೃಪೆಗೆ ಪಾತ್ರರಾಗಿ ಇನ್ನಷ್ಟು ಶುಭ ಫಲಗಳನ್ನು ನೀವು ಪಡ್ಕೊಳ್ಳಿ. ಒಳ್ಳೆಯದಾಗ್ಲಿ. ಮತ್ತು ಈ ವಾರದ ಪರಿಹಾರವು ಕೊನೆಯಲ್ಲಿ ಹೇಳ್ತೀನಿ, ಅದನ್ನ ಮಾಡ್ಕೊಳ್ಳಿ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ಸಾರಿಗೆ ಸಂಸ್ಥೆಗಳಲ್ಲಿ ಕೆಲಸವನ್ನ ಮಾಡ್ತಕ್ಕಂಥವ್ರಿಗೆ, ಅದಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೆ, ಕ್ರೀಡಾಪಟುಗಳಿಗೆ, ಸರ್ಕಾರಿ ಉದ್ಯೋಗಿಗಳಿಗೆ, ನೌಕರರಿಗೆ ವಿಶೇಷವಾದಂತಹ ಧನದ ಲಾಭಗಳು. ಈ ಖಾಸಗಿ ರಂಗದಲ್ಲಿ ಕೆಲಸವನ್ನ ಮಾಡುವಂತಹವರಿಗೆ ಆ ಒಂದು ಕ್ಷೇತ್ರದ ಅನುಸಾರ ಭತ್ಯೆ ಹೆಚ್ಚಳವಾಗುವುದರ ಜೊತೆಗೆ ಮನಸ್ಸಿಗೆ ನೆಮ್ಮದಿಯೂ ಸಹ ಸಿಗ್ತಕ್ಕಂತಹ ಒಂದು ವಾರ ಅಂತಾನೆ ಹೇಳ್ಬಹುದು. ಕುಂಭರಾಶಿಯವರಿಗೆ ಈ ವಾರವೂ ಸಹ ಶುಭದ ಫಲಾನುಫಲಗಳು ಹೆಚ್ಚಿಗೆಯಾಗಿ ಇದೆ. ಏನು ಯೋಚನೆ ಮಾಡಬೇಡಿ. ವಿದ್ಯಾರ್ಥಿಗಳಿಗೆ ಶುಭ ಯೋಗವಿದೆ. ನಿಮ್ಮ ಒಂದು ವಿದ್ಯಾಭ್ಯಾಸದ ಪ್ರಗತಿಯಿಂದಾಗಿ ನಿಮ್ಮ ಮನೆಯಲ್ಲಿ ಒಂದಿಷ್ಟು ಸಂತಸಮಯವಾದ ವಾತಾವರಣ ಇರುತ್ತೆ. ಶುಭವಾಗಲಿ. ಇನ್ನಷ್ಟು ಶುಭದ ಫಲಗಳು ಬೇಕು ಅಂದ್ರೆ ಕೊನೆಯಲ್ಲಿ ಹೇಳುವ ಪರಿಹಾರವನ್ನ ಮಾಡಿ ಇನ್ನಷ್ಟು ಶುಭವಾಗಲಿ. ಇನ್ನು ಕೊನೆಯದಾಗಿ ಮೀನರಾಶಿ, ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಆದಾಯವೂ ಸಹ ಹೆಚ್ಚಳವಾಗತ್ತೆ, ಖರ್ಚು ಸಹ ಹೆಚ್ಚಳ ಆಗುವಂತಹ ವಾರ ಅಂತಾನೆ ಹೇಳಬಹುದು. ಸಾಲಗಳಿಂದ ವಿಮುಕ್ತರಾಗ್ತೀರಿ, ಸಾಲವನ್ನ ತೀರಿಸ್ತೀರಿ. ವಾಹನಗಳನ್ನ ಮಾರಾಟ ಮಾಡುವಂತವರಿಗೆ, ಯಂತ್ರೋಪಕರಣಗಳ ಮಾರಾಟಗಾರರಿಗೆ, ವಾಹನದ ಬಿಡಿ ಭಾಗಗಳ ಮಾರಾಟಗಾರರಿಗೆ ಯಥೇಚ್ಛವಾದಂತಹ ಧನದ ಆಗಮನ ಉಂಟಾಗ್ತದೆ. ಕೃಷಿಕರಿಗೆ ಕೃಷಿಯು ಕೈ ಹಿಡಿಯುವಂತಹ ವಾರ ಆಗಿದೆ. ಅವಿವಾಹಿತರಿಗೆ ವಿವಾಹ ನಿಶ್ಚಯದ ಶುಭಯೋಗದ ವಾತಾವರಣ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಇದೆ. ಜೊತೆಗೆ ಸ್ಥಿರ ಆಸ್ತಿ ಅಥವಾ ಚರ ಆಸ್ತಿಯನ್ನ ಕೊಂಡುಕೊಳ್ಳುವ ಸಾಧ್ಯತೆಯು ಸಹ ಮೀನರಾಶಿಯವರಿಗೆ ಈ ಒಂದು ವಾರದಲ್ಲಿ ಇರುವಂತಹದ್ದು. ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ಬೇಕು ಅಂದ್ರೆ ಈಗ ಹೇಳುವಂತಹ ಪರಿಹಾರವನ್ನ 12 ರಾಶಿಯವರು ಮಾಡಬೇಕು. ಎಷ್ಟೋ ಜನರಿಗೆ ಶುಭ ಫಲವಿದೆ, ಅದೆಷ್ಟೋ ಜನರಿಗೆ ಅಶುಭ ಫಲವಿದೆ. ಶುಭ ಫಲವಿದ್ದವರು ಅದನ್ನ ಅನುಭವಿಸುವ ಪ್ರಯತ್ನ ಮಾಡಿ, ಅಶುಭ ಫಲವಿದ್ದಂಥವರು ಅದನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವಂತಹ ಯೋಚನೆ ಮಾಡಿ. ಇನ್ನು ಪರಿಹಾರದ ಕ್ರಮ ಅಂತ ಬಂದ ಸಂದರ್ಭದಲ್ಲಿ ಈ ಒಂದು ವಾರದಲ್ಲೆಲ್ಲ ಪ್ರತಿ ಬಾರಿಯೂ ಹೇಳ್ತೇನೆ, ಸಾಮಾಜಿಕ ಪರಿಹಾರ, ಅದಾದ ನಂತರದಲ್ಲಿ ಆಧ್ಯಾತ್ಮಿಕವಾದ ಪರಿಹಾರ. ನಿಮ್ಮ ಮನೆಯ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಅವಕ್ಕೆ ಕುಡಿಯೋ ನೀರಿನ ಆಸರೆಯು ಸಿಕ್ಕಾಗತ್ತೆ. ನೆಮ್ಮದಿಯಾಗೂ ಸಹ ಅವು ಬದುಕೋದಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ಇನ್ನು ಮನೆಗಳಲ್ಲಿ ನೀವು ನೆಮ್ಮದಿಯಾಗಿರಬೇಕು ಅಂತ ಹೇಳಿದ್ರೆ ನಿಮ್ಮ ಸುತ್ತಮುತ್ತಲ ಪರಿಸರ ಚೆನ್ನಾಗಿರಬೇಕು. ಸಾಧ್ಯವಾದ ಕಡೆ ಗಿಡಗಳನ್ನ ನೆಟ್ಟು ಪೋಷಣೆಯನ್ನ ಮಾಡಿ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನ ಕೊಟ್ಟು ಪೋಷಣೆಯನ್ನ ಮಾಡಿಸಿ. ಅದರಿಂದ ಅದು ಎಷ್ಟೋ ವರ್ಷಗಳು ನೀವು ಹೋದರೂ ಆ ಮರಗಳು ಅದೆಷ್ಟು ವರ್ಷ ಬಾಳಿ ಬದುಕತ್ತು, ಅಷ್ಟು ವರ್ಷಗಳೂ ಸಹ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಹಾರವನ್ನು, ಆಸರೆಯನ್ನು, ನಮ್ಮ ಪೀಳಿಗೆಗಳಿಗೆ ಪ್ರಾಣವಾಯುವನ್ನು ಕೊಡ್ತಾ ಪ್ರಕೃತಿಯನ್ನೇ ಕಾಪಾಡ್ತಾ ಇರುತ್ತೆ. ಅದನ್ನೆಲ್ಲ ನೋಡಿದಂತಹ ದೇವರು ನಿಮ್ಮನ್ನು ಹರಸಿ ಹಾರೈಸ್ತಾನೆ. ದೇವರೇ ನಮ್ಮನ್ನ ಮೆಚ್ಚಿಕೊಂಡು ಹರಸಿ ಹಾರೈಸಿದ ಮೇಲೆ ನಮ್ಗೆ ಇನ್ನೆಲ್ಲಿ ಕಷ್ಟಗಳು, ಇನ್ನೆಲ್ಲಿ ನಷ್ಟಗಳು, ಇನ್ಯಾಕ್ ಜಾತಕ, ಇನ್ಯಾಕ್ ಭವಿಷ್ಯ.
ದೇವರನ್ನ ಮೆಚ್ಚಿಸೋ ಕೆಲಸಕ್ಕಿಂತ ದೇವರು ಮೆಚ್ಚಿಕೊಳ್ಳುವ ಹಾಗೆ ನಮ್ಮ ಬದುಕಿನ ಕ್ರಿಯಾಕರ್ಮಗಳಿದ್ರೆ ತುಂಬಾ ಸುಂದರ ಅಲ್ವಾ? ದೇವರನ್ನ ಮೆಚ್ಚಿಸೋ ಕೆಲಸ ಬಿಟ್ಟು ದೇವರವು ಮೆಚ್ಚಿಕೊಳ್ಳುವ ಹಾಗೆ ಬದುಕೋಣ, ಎಲ್ಲರೂ ಸಹ ಬಾಳೋಣ. ಅದರ ಜೊತೆಗೆ ಈ ಒಂದು ವಾರದ ಆಧ್ಯಾತ್ಮಿಕವಾದ ಪರಿಹಾರ ಶ್ಯಾಮಲಾದಂಡಕ ಸ್ತೋತ್ರದ ಪಠಣವನ್ನ ಮಾಡಿ, ಶ್ಯಾಮಲಾದಂಡಕವನ್ನ ಪಠಣ ಮಾಡೋದ್ರಿಂದ, ಪಾರಾಯಣ ಮಾಡೋದ್ರಿಂದ ಇನ್ನಷ್ಟು ಶುಭ ಫಲಗಳನ್ನು ನೀವು ಅನುಭವಿಸಬಹುದು, ಕೆಟ್ಟ ಫಲಗಳಿಂದ ಆಚೆ ಬರಬಹುದು. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ. ಇದಾಗಿತ್ತು ಈ ವಾರದ 12 ರಾಶಿಯವರ ಒಂದು ವಾರ ಭವಿಷ್ಯ. ಜೊತೆಗೆ 13ನೇ ತಾರೀಕಿನಂದು ನಡೀತಾ ಇರತಕ್ಕಂತಹ ಜುಲೈ 13ರ ಶನಿವಾರದಂದು ನಡೆಯುವಂತಹ ಒಂದು ಶನಿಯ ಮಹಾಯಾಗ, 1,00,000 ಎಳ್ಳು ಗಂಟು ಬತ್ತಿಗಳನ್ನ ಹಚ್ಚುವಂತಹ ವಿಶೇಷವಾದಂತಹ ಯಾಗಕ್ಕೆ ತಾವೆಲ್ಲರೂ ಬಂದು ಶನಿದೇವರ, ಈಶ್ವರ ದೇವರ ಕೃಪೆಗೆ ಪಾತ್ರರಾಗಿ, ಅಲ್ಲಿ ಶನಿದೇವರಿಗೆ ನೀವೇ ಸ್ವತಃ ಒಂದು ಎಳ್ಳೆಣ್ಣೆಯ ಅಭಿಷೇಕವನ್ನು ಸಹ ಮಾಡಬಹುದು, ನಿಮ್ಮ ಕೈಯಾರೆ ನೀವು ಹಾಕಬಹುದು. ಅದರ ಜೊತೆಗೆ ಅಲ್ಲೇ ನಾವು ಕೊಡ್ತಕ್ಕಂತಹ ಪೂಜೆಯ ನಂತರ ಕೊಡ್ತಕ್ಕಂತಹ ಶನಿ ಕವಚ, ರಕ್ಷಾ ಕವಚದ ದಾರವನ್ನು ಸಹ ನಿಮಗೆ ಕೈಗೆ ಕಟ್ಕೊಳ್ಳೋದ್ರಿಂದ ಇನ್ನಷ್ಟು ಶುಭ ಫಲಗಳು ನಿಮಗೆ ಉಂಟಾಗ್ತದೆ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಇನ್ನು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.